ಹೆಣ್ಣೊಂದನ್ನು ಪ್ರಕೃತಿ ಮಾತೆಗೆ ಹೋಲಿಸಿ ನಮ್ಮ ಆದಿಕಾಲದ ತತ್ವಜ್ಞಾನಿಗಳು ಹೊಗಳಿದ್ದಾರೆ, ವಿವರಿಸಿದ್ದಾರೆ. ಹೆಣ್ಣನ್ನು ನದಿಗೂ ಹೋಲಿಸಿದ್ದಾರೆ. ಎಲ್ಲಿಯಾದರೂ ಹುಟ್ಟಿ ಬೆಳೆದು ಎಲ್ಲಿಯೋ ಹರಿದು ಎಲ್ಲೆಲ್ಲಿಯೋ ಸಂತೋಷ ಆನಂದ ಸಮೃದ್ಧಿಯನ್ನು ಹರಿಸಿ ಹೊಸತನ ಸಿರಿತನವನ್ನು ಪಸರಿಸಿ ತಾನು ಸಮುದ್ರ ಸೇರುವವರೆಗೂ ಎಷ್ಟೋ ಜೀವಿಗಳಿಗೆ ಆಶ್ರಯದಾತಿಯಾಗಿದ್ದಾಳೆ. ಎಲ್ಲರ ಸಂಕಷ್ಟಗಳನ್ನು ನೀಗಿಸುವಳಾಕೆ ಆ ಮಾತಿಗೆ ನಮನ ಎನ್ನೋಣವೇ. ಹೆಣ್ಣೊಂದು ಕಲಿತರೆ ಮನೆಯೊಂದು ಕಲಿತಂತೆ. ತನ್ನ ಸಂಸ್ಕೃತಿ, ನಡತೆ, ಧರ್ಮ, ಅಸ್ಮಿತೆಯ ರಾಯಭಾರಿ ಈ ಮಹಿಳೆ. ನಮಸ್ಕಾರ, ನಾನು ನಿಮ್ಮ ಸುರೇಶ್ ಪವಾರ್. ದಿನಾಂಕ 19 ರವಿವಾರ ಸಂಜೆ ಧಾರವಾಡ ಮುದೋಳಕರ ಕಾಲನಿ, ಚಿಕ್ಕಮಲ್ಲಿಗವಾಡ ರಸ್ತೆ, ಪವಾರ್ ಸ್ಟೋರ್ಸ್ನ ಎದುರು. ಚಿಣ್ಣರ ಕಲರವ ಶ್ರೀ ಸ್ವಾಮಿ ವಿವೇಕಾನಂದರ ಸತತ ನಿರಂತರ 37ನೇ ವರ್ಷದಿಂದ ಒಂದೇ ಸ್ಥಳದಲ್ಲಿ ಮಾಡಿಕೊಂಡು ಬಂದಂತಹ ಜಯಂತ್ಯೋತ್ಸವದ ಹರುಷದ ದಿನ. ಬೋಲೋ ಭಾರತ್ ಮಾತಾ ಕಿ ಜಯ, ವಂದೇ ಮಾತರಂ, ಸ್ವಾಮಿ ವಿವೇಕಾನಂದರಿಗೆ ಜಯ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗೆ ಜಯ ಎಂಬ ಘೋಷವಾಕ್ಯದೊಂದಿಗೆ ಮಕ್ಕಳು ಸ್ವಾಮಿ ವಿವೇಕಾನಂದರ ಭಾವಚಿತ್ರದೊಂದಿಗೆ ಓಣಿಯಲ್ಲಿನ ಪ್ರಭೇತಪೇರಿ ಚಿಕ್ಕ ಮೆರವಣಿಗೆ ಜನತೆಗೆ ಹೊಸ ವಿವೇಕದ ಚೈತನ್ಯ ನೀಡುವಂತಿತ್ತು. ಕಾಲೋನಿಯ ನಿವಾಸಿ ಡಾಕ್ಟರ್ ಶ್ರೀಮತಿ ಶಕುಂತಲಾ ಅಜ್ಜಮ್ಮನವರು ಮೂಲತಃ ರಾಮದುರ್ಗ ತಾಲೂಕಿನ ಕಡಕೋಳದವರು. ಸದ್ಯ ಸೌಂದತ್ಯ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರು. ಸದಾ ಹೊಸತನವನ್ನು ಬಯಸುವ ಇವರು ಶ್ರೀ ನಿಜಲಿಂಗಪ್ಪ ಮಟ್ಟಿಹಾಳ್ ಸದ್ಯ ಕುಲಸಚಿವರು, ಮೌಲ್ಯಮಾಪನ ಕೇಂದ್ರ ಕೆಯುಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅವರನ್ನು ವರಿಸಿ ಇವರು ಶ್ರೀಮತಿ ಶಕುಂತಲಾ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರು ಹಂಪಿ ವಿಶ್ವವಿದ್ಯಾಲಯದಿಂದ ಬೆಳಗಾವಿ ಜಿಲ್ಲೆಯ ಶಾಸ್ತ್ರ ಪರಂಪರೆ, ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನದಲ್ಲಿ PhD ಮಾಡಿರುವವರು. ನಮಗೆಲ್ಲ ಇದು ಸಂತೋಷದ ವಿಷಯ. ಅದು ನಮ್ಮ ನೆರೆಹೊರೆಯವರಾಗಿ ಮಾಡಿದ್ದು ನಮ್ಮ ಓಣಿ, ನಮ್ಮ ಊರಿಗೆ ಇನ್ನೂ ಹರುಷದ ವಿಷಯ. ಇಂತಹ ಗಣ್ಯರು ಸುರೇಶ್ ಪವಾರ್ ಅವರ ಅಂಗಡಿಯ ಎದುರಿಗೆ ಸೌಜನ್ಯಪೂರ್ವಕವಾಗಿ ಬಂದು ಸತ್ಕಾರವನ್ನು ಸ್ವೀಕರಿಸಿ ಚಿಣ್ಣರಿಗೆ, ಹಿರಿಯರಿಗೆ ಶಿಕ್ಷಣದ ಬಗ್ಗೆ, ಬದುಕಿನ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ಸಾಧನೆಯ ಬಗ್ಗೆ ತಮ್ಮ ಮಾತುಗಳಲ್ಲಿ ತಿಳಿ ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಶ್ರೀ ಬಾಬಣ್ಣ ಮಡಿವಾಳರ್, ಶ್ರೀ ಶಿವಕುಮಾರ್ ಸರ್, ಶ್ರೀ ರವಿ ಪವಾರ್, ಶ್ರೀ ಅಶೋಕ್ ಮರಡಿ, ಇನ್ನೂ ಅನೇಕ ಹಿರಿಯರು, ಮಕ್ಕಳು, ಯುವಕರು ಆಸಕ್ತಿಯಿಂದ ಭಾಗವಹಿಸಿದ್ದರು. ಒಟ್ಟಾರೆ ವಿವೇಕಾನಂದ ಜಯಂತಿಯ ಮುಖಾಂತರ ವಿವೇಕ ಸಂದೇಶವೊಂದನ್ನು ಪ್ರಬಂಧ ಸ್ಪರ್ಧೆಯೊಂದಿಗೆ ಮೂಲಕ ಮನೆ ಮನೆಗೆ ತಲುಪಿಸಲು ಪ್ರಯತ್ನಿಸಲಾಯಿತು. ಮಕ್ಕಳು ಬಹುಮಾನದೊಂದಿಗೆ ಸಿಹಿ ತಿಂಡಿಯನ್ನು ಸೇವಿಸಿ ಆನಂದ ಖುಷಿಯಿಂದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗೆ ಜಯ ಎಂಬ ಜಯಕಾರ ಹಾಕಿದರು.